ಗ್ಯಾಸ್ ಬೆಲೆ ಏರಿಕೆಯ ಹಿಂದೆ ದೊಡ್ಡ ಗೇಮ್. ಸಿಲಿಂಡರ್ ದರ ಏಕೆ ಏಕಾಏಕಿ ಜಿಗಿತ? ಜಾಗತಿಕ ಇಂಧನ ರಾಜಕೀಯದ ಒಳಕಥೆ ಏನು? ಭಾರತದಲ್ಲಿ ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆ ಸಾಮಾನ್ಯ ಘಟನೆ ಅಲ್ಲ. ಇದರ ಹಿಂದೆ ಹಲವು ಹಂತಗಳಲ್ಲಿ ನಡೆಯುತ್ತಿರುವ ಸಂಕೀರ್ಣ ಆರ್ಥಿಕ ಮತ್ತು ಜಾಗತಿಕ ಕಾರಣಗಳಿವೆ. ಹಲವರು ಯುದ್ಧ ನಡೆಯುತ್ತಿದೆ, ಅದಕ್ಕೆ ಬೆಲೆ ಏರಿಕೆ ಎಂದು ಸರಳವಾಗಿ ಹೇಳಿಬಿಡ್ತಾರೆ. ಆದರೆ ನಿಜವಾದ ಚಿತ್ರಣ ಅದಕ್ಕಿಂತ ಬಹಳ ಆಳದಲ್ಲಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯ ಚಲನೆಗಳು, ಸರಬರಾಜು ಸರಪಳಿಯ ಅಡಚಣೆಗಳು, ಕರೆನ್ಸಿ ಮೌಲ್ಯದ ಏರಿಳಿತ, ಸರ್ಕಾರದ ಬೆಲೆ ನಿರ್ಧಾರ ನೀತಿಗಳು ಎಲ್ಲ ಸಂಯೋಜಿಸಿ ಈ ಬೆಲೆ ಏರಿಕೆಗೆ ಕಾರಣವಾಗಿದೆ. ಇದರ ಜೊತೆಗೆ ಎಲ್ಪಿಜಿ ಬೆಲೆ ನಿಗದಿ ಪ್ರಕ್ರಿಯೆ ಕಾಂಟ್ರಾಕ್ಟ್ ಪ್ರೈಸ್ಗೆ ನೇರವಾಗಿ ಸಂಪರ್ಕ ಹೊಂದಿರೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಸಣ್ಣ ಮಟ್ಟಿನ ಬದಲಾವಣೆಯು ದೇಶೀಯ ಬೆಲೆಯಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ. ಇನ್ನು ಸೀಸನಲ್ ಡಿಮಾಂಡ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಕೆಲವು ಸಮಯಗಳಲ್ಲಿ ಚಳಿ ಪ್ರದೇಶಗಳಲ್ಲಿ ಗ್ಯಾಸ್ ಬಳಕೆ ಹೆಚ್ಚಾದರೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಏರಿಕೆಯಾಗುತ್ತದೆ. ಇದರಿಂದ ಪೂರೈಕೆ ಒತ್ತಡಕ್ಕೆ ಒಳಗಾಗಿ ಬೆಲೆಗಳು ಮೇಲೇರಬಹುದು. ಅದೇ ಸಮಯದಲ್ಲಿ ಉತ್ಪಾದಕ ರಾಷ್ಟ್ರಗಳು ಉತ್ಪಾದನೆ ನಿಯಂತ್ರಿಸುವ ನೀತಿಯನ್ನು ಅನುಸರಿಸಿದ್ರೆ ಮಾರುಕಟ್ಟೆಯಲ್ಲಿ ಕೊರತೆ ಉಂಟಾಗಿ ಬೆಲೆ ಇನ್ನಷ್ಟು ಏರಿಕೆಯಾಗುತ್ತೆ. ಸಾಗಣೆ ವೆಚ್ಚ, ವಿಮೆ ಶುಲ್ಕ, ಹಡಗುಗಳ ಲಭ್ಯತೆ, ಎಲ್ಲ ಲಾಜಿಸ್ಟಿಕ್ಸ್ ಅಂಶಗಳು ಕೂಡ ಅಂತಿಮ ಬೆಲೆಯಲ್ಲಿ ಸೇರಿಕೊಳ್ಳುತ್ತವೆ. ಜಾಗತಿಕ ಎಲ್ಎನ್ಜಿ ಮಾರುಕಟ್ಟೆ ಒತ್ತಡವೇ ಮುಖ್ಯ ಕಾರಣ ಏನು? ಭಾರತದಲ್ಲಿ ಬಳಕೆಯಾಗುವ ಎಲ್ಪಿಜಿ ಬಹುಪಾಲು ಆಮದು ಮಾಡಿಕೊಳ್ಳಲಾಗುತ್ತದೆ. ಹೀಗಾಗಿ ದೇಶೀಯ ಗ್ಯಾಸ್ ದರಗಳು ನೇರವಾಗಿ ಜಾಗತಿಕ ಎಲ್ಎನ್ಜಿ ಮಾರುಕಟ್ಟೆಯ ಚಲನಗಳಿಗೆ ಸಂಪರ್ಕ ಹೊಂದಿರುತ್ತವೆ. ಕಳೆದ ಕೆಲವು ತಿಂಗಳಲ್ಲಿ ಏಷ್ಯಾ ಮತ್ತು ಯುರೋಪ್ ದೇಶಗಳಲ್ಲಿ ಗ್ಯಾಸ್ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ವಿಶೇಷವಾಗಿ ಚೀನಾ ತನ್ನ ಕೈಗಾರಿಕಾ ಅವಶ್ಯಕತೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಖರೀದಿಸುತ್ತಿರುವುದರಿಂದ ಯುರೋಪ್ ದೇಶಗಳು ಕೂಡ ತಮ್ಮ ಇಂಧನ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸ್ಪರ್ಧಾತ್ಮಕವಾಗಿ ಗ್ಯಾಸ್ ಖರೀದಿಸ್ತಾ ಇವೆ. ಇದರ ಪರಿಣಾಮವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಪೂರೈಕೆ ಸಮತೋಲನ ಕಡಿತದಿಂದ ಬೆಲೆ ಏರಿಕೆಯಾಗಿದೆ. ಈ ಸ್ಪರ್ಧಾತ್ಮಕ ಖರೀದಿ ಪರಿಸ್ಥಿತಿಯಲ್ಲಿ ಭಾರತವು ಕೂಡ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಹೆಚ್ಚು ಬೆಲೆ ನೀಡಿ ಗ್ಯಾಸ್ ಖರೀದಿಸಬೇಕಾದ ಅನಿವಾರ್ಯತೆ ಎದುರಿಸ್ತಾ ಇದೆ. ದೀರ್ಘಾವಧಿಯ ಒಪ್ಪಂದಗಳಿದ್ದರೂ ಕೆಲವು ಪ್ರಮಾಣದ ಗ್ಯಾಸ್ ಅನ್ನು ಗ್ಯಾಸ್ ಸ್ಪಾಟ್ ಮಾರುಕಟ್ಟೆಯಿಂದಲೇ ಖರೀದಿಸಬೇಕಾಗುತ್ತೆ. ಗ್ಯಾಸ್ ಸ್ಪಾಟ್ ಮಾರುಕಟ್ಟೆಯಲ್ಲಿ ಬೆಲೆಗಳು ತೀವ್ರ ಏರಿಳಿತ ಕಾಣೋದ್ರಿಂದ ಅದರ ನೇರ ಪರಿಣಾಮ ದೇಶೀಯ ಗ್ಯಾಸ್ ದರಗಳ ಮೇಲೂ ಬೀಳುತ್ತದೆ. ಹೀಗಾಗಿ ಜಾಗತಿಕ ಬೇಡಿಕೆ ಏರಿಕೆಯೇ ಭಾರತದಲ್ಲಿ ಗ್ಯಾಸ್ ಬೆಲೆ ಏರಿಕೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಡಾಲರ್ ಬಲವರ್ಧನೆ ಭಾರತಕ್ಕೆ ನೇರ ಹೊಡೆತ. ಇಂಧನ ವ್ಯವಹಾರಗಳ ಬಹುಪಾಲು ಅಮೆರಿಕನ್ ಡಾಲರ್ನಲ್ಲಿ ನಡೆಯುತ್ತವೆ ಎಂಬುದು ಪ್ರಮುಖ ಸಂಗತಿ. ಹೀಗಾಗಿ ಡಾಲರ್ ಮೌಲ್ಯದಲ್ಲಿ ಆಗುವ ಬದಲಾವಣೆಗಳು ನೇರವಾಗಿ ಭಾರತದಂತಹ ಆಮದು ದೇಶಗಳ ಮೇಲೆ ಪರಿಣಾಮ ಬೀರುತ್ತವೆ. ಇತ್ತೀಚೆಗೆ ಡಾಲರ್ ಬಲವರ್ಧನೆ ಕಂಡಿರುವ ಹಿನ್ನೆಲೆ ಭಾರತೀಯ ರೂಪಾಯಿ ಮೌಲ್ಯ ಸ್ವಲ್ಪ ಕುಸಿತ ಕಂಡಿದೆ. ಇದರ ಪರಿಣಾಮವಾಗಿ ಭಾರತಕ್ಕೆ ಆಮದು ಮಾಡುವ ಗ್ಯಾಸ್ ಸೇರಿದಂತೆ ಇಂಧನ ಸಂಪನ್ಮೂಲಗಳು ಇನ್ನಷ್ಟು ದುಬಾರಿಯಾಗುತ್ತವೆ. ಅಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ಸ್ಥಿರವಾಗಿದ್ದರೂ ಅಥವಾ ಸ್ವಲ್ಪ ಮಟ್ಟಿಗೆ ಮಾತ್ರ ಏರಿಕೆಯಾದರೂ ಕರೆನ್ಸಿ ವ್ಯತ್ಯಾಸದ ಕಾರಣದಿಂದ ದೇಶೀಯ ಬೆಲೆ ಹೆಚ್ಚು ಏರಿಕೆಯಾಗುವ ಸಾಧ್ಯತೆ ಇರುತ್ತದೆ. ವಿಶೇಷವಾಗಿ ಆಮದು ಬಿಲ್ ಹೆಚ್ಚಾದಾಗ ತೈಲ ಕಂಪನಿಗಳು ಆ ವೆಚ್ಚವನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸುವುದು ಸಾಮಾನ್ಯ. ಇದರಿಂದ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ದರಗಳಲ್ಲಿ ತಕ್ಷಣದ ಏರಿಕೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಡಾಲರ್ ರೂಪಾಯಿ ವಿನಿಮಯ ದರದಲ್ಲಿನ ಏರಿಳಿತವು ಗ್ಯಾಸ್ ಬೆಲೆ ಏರಿಕೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸರಬರಾಜು ಸರಪಳಿ ಅಡಚಣೆಗಳು ಹೆಚ್ಚು. ಗ್ಯಾಸ್ ಪೂರೈಕೆ ಕೇವಲ ಉತ್ಪಾದನೆಗೆ ಮಾತ್ರ ಸೀಮಿತವಲ್ಲ, ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಕೂಡ ಅದೇ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಉತ್ಪಾದನೆಯಿಂದ ಬಳಕೆದಾರರ ಕೈಗೆ ತಲುಪುವವರೆಗೆ ಹಲವು ಹಂತಗಳನ್ನು ದಾಟಬೇಕಾಗುತ್ತೆ. ಹಡಗುಗಳ ಕೊರತೆ, ಸಾಗಣೆ ವೆಚ್ಚ ಏರಿಕೆ, ಬಂದರುಗಳಲ್ಲಿ ಉಂಟಾಗುವ ವಿಳಂಬ, ಈ ಎಲ್ಲ ಅಂಶಗಳು ಪೂರೈಕೆ ಸರಪಳಿ ಮೇಲೆ ಹೆಚ್ಚುವರಿ ಒತ್ತಡ ತರುತ್ತವೆ. ಇದಲ್ಲದೆ ಗ್ಯಾಸ್ ಅನ್ನು ಸಂಗ್ರಹಿಸುವ ಟರ್ಮಿನಲ್ಗಳ ಸಾಮರ್ಥ್ಯ ಮತ್ತು ವಿತರಣೆ ವ್ಯವಸ್ಥೆಯಲ್ಲಿನ ಸವಾಲುಗಳು ಪೂರೈಕೆಯನ್ನ ಪ್ರಭಾವಿಸುತ್ತವೆ. ಕೆಲವು ಪ್ರಮುಖ ಸಾಗರ ಮಾರ್ಗಗಳಲ್ಲಿ ಉಂಟಾಗುವ ರಾಜಕೀಯ ಉದ್ವಿಗ್ನತೆ, ಭದ್ರತಾ ಸಮಸ್ಯೆಗಳು ಮತ್ತು ವಿಮೆ ವೆಚ್ಚ ಏರಿಕೆಯು ಸಾಗಣೆ ಖರ್ಚನ್ನ ಮತ್ತಷ್ಟು ಹೆಚ್ಚಿಸುತ್ತವೆ. ಇದರ ಪರಿಣಾಮವಾಗಿ ಆಮದು ಮಾಡಿಕೊಳ್ಳುವ ಪ್ರತಿಯೊಂದು ಗ್ಯಾಸ್ ಸಾಗಣೆಯ ವೆಚ್ಚವೂ ಏರಿಕೆಯಾಗುತ್ತದೆ. ಕೊನೆಗೆ ಈ ಹೆಚ್ಚುವರಿ ವೆಚ್ಚವನ್ನು ತೈಲ ಕಂಪನಿಗಳು ಗ್ರಾಹಕರ ಮೇಲೆ ಹಂಚಿಕೊಳ್ಳುವ ಕಾರಣ ಗ್ಯಾಸ್ ದರಗಳಲ್ಲಿ ಏರಿಕೆ ಅನಿವಾರ್ಯವಾಗುತ್ತದೆ. ಆಡಳಿತ ಸರ್ಕಾರದ ಬೆಲೆ ನೀತಿ ಮತ್ತು ಸಬ್ಸಿಡಿ ಬದಲಾವಣೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳಿಗೆ ಸರ್ಕಾರದಿಂದ ಯಾವುದೇ ಸಬ್ಸಿಡಿ ನೀಡಲಾಗುವುದಿಲ್ಲ ಎಂಬುದು ಪ್ರಮುಖ ಸಂಗತಿ. ಹೀಗಾಗಿ ಮಾರುಕಟ್ಟೆಯಲ್ಲಿ ಸಂಭವಿಸುವ ಬೆಲೆ ಏರಿಳಿತಗಳು ನೇರವಾಗಿ ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತೆ. ತೈಲ ಮಾರಾಟ ಕಂಪನಿಗಳು ಪ್ರತಿ ತಿಂಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳು, ಆಮದು ವೆಚ್ಚ ಮತ್ತು ವಿನಿಮಯ ದರಗಳನ್ನು ಪರಿಗಣಿಸಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ನಿಗದಿಪಡಿಸುತ್ತವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯಾದರೂ ಅದು ತಕ್ಷಣವೇ ದೇಶೀಯ ಬೆಲೆಯಲ್ಲಿ ಪ್ರತಿಫಲಿಸುತ್ತದೆ. ಸಬ್ಸಿಡಿ ರಕ್ಷಣೆ ಇಲ್ಲದಿರುವುದರಿಂದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೇಕರಿಗಳು ಮತ್ತು ಸಣ್ಣ ಉದ್ಯಮಗಳು ಈ ಹೆಚ್ಚುವರಿ ವೆಚ್ಚವನ್ನು ನೇರವಾಗಿ ಹೊರುವ ಪರಿಸ್ಥಿತಿ ಉಂಟಾಗುತ್ತೆ. ಜೊತೆಗೆ ಸರ್ಕಾರವು ಇಂಧನ ವಲಯದಲ್ಲಿ ನಷ್ಟಗಳನ್ನು ನಿಯಂತ್ರಿಸಲು ಮಾರುಕಟ್ಟೆ ಆಧಾರಿತ ಬೆಲೆ ವ್ಯವಸ್ಥೆಯನ್ನು ಅನುಸರಿಸುತ್ತಿರುವುದರಿಂದ ಇಂತಹ ಏರಿಕೆಗಳು ಇನ್ನಷ್ಟು ವೇಗವಾಗಿ ಗ್ರಾಹಕರಿಗೆ ತಲುಪುತ್ತವೆ. ಇದರಿಂದ ವಾಣಿಜ್ಯ ಕ್ಷೇತ್ರದಲ್ಲಿ ಹೆಚ್ಚು ಖರ್ಚಾಗಿ
ಇದರ ಪರಿಣಾಮವಾಗಿ ಸೇವೆಗಳ ಬೆಲೆ ಏರಿಕೆಯಾಗುವುದು ಅನಿವಾರ್ಯವಾಗುತ್ತದೆ. ಹೋಟೆಲ್ ಮತ್ತು ಸಣ್ಣ ಉದ್ಯಮಗಳ ಮೇಲೆ ನೇರ ಪರಿಣಾಮ. ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆಯ ಮೊದಲ ಹೊಡೆತ ಹೋಟೆಲ್, ರೆಸ್ಟೋರೆಂಟ್, ಬೇಕರಿ ಮತ್ತು ಸಣ್ಣ ಉದ್ಯಮಗಳಿಗೆ ತಟ್ಟುತ್ತದೆ. ಇಂಧನ ವೆಚ್ಚವು ಇವರ ದಿನನಿತ್ಯದ ಕಾರ್ಯಾಚರಣೆಯ ಪ್ರಮುಖ ಭಾಗವಾಗಿರುವುದರಿಂದ ಗ್ಯಾಸ್ ದರ ಏರಿದ ತಕ್ಷಣವೇ ಒಟ್ಟಾರೆ ಖರ್ಚು ಹೆಚ್ಚಾಗುತ್ತದೆ. ಅಡುಗೆಗೆ ಬೇಕಾಗುವ ಇಂಧನ ವೆಚ್ಚ ಹೆಚ್ಚಾದಾಗ ಅದನ್ನು ಸಂಪೂರ್ಣವಾಗಿ ತಾವೇ ಭರಿಸುವುದು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಲೇ ತಿಂಡಿ, ಕಾಫಿ, ಊಟದ ಬೆಲೆಗಳನ್ನು ಏರಿಸುವುದು ಅನಿವಾರ್ಯವಾಗುತ್ತದೆ. ಕೆಲವರು ಪ್ರಮಾಣ ಕಡಿಮೆ ಮಾಡುವುದು ಅಥವಾ ಲಾಭಾಂಶ ಕಡಿಮೆ ಮಾಡುವುದು ಎಂಬ ಮಾರ್ಗಗಳನ್ನು ಪ್ರಯತ್ನಿಸಿದರೂ ದೀರ್ಘಾವಧಿಯಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಇದರ ಪರಿಣಾಮವಾಗಿ ಹೊರಗೆ ಊಟ ಮಾಡುವ ಜನಸಾಮಾನ್ಯರ ಖರ್ಚು ನೇರವಾಗಿ ಹೆಚ್ಚುತ್ತದೆ. ಹೀಗಾಗಿ ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆ ಕೇವಲ ಉದ್ಯಮಿಗಳಿಗೆ ಮಾತ್ರವಲ್ಲ, ಸಾಮಾನ್ಯ ಜನರ ದಿನನಿತ್ಯದ ಜೀವನ ಖರ್ಚಿನ ಮೇಲೂ ಸ್ಪಷ್ಟ ಪರಿಣಾಮ ಬೀರುತ್ತದೆ. ಇದು ಕೇವಲ ಬೆಲೆ ಏರಿಕೆಯಲ್ಲ, ಇಂಧನ ರಾಜಕೀಯ. ಈಗ ನಡೆಯುತ್ತಿರುವುದು ಕೇವಲ ಮಾರುಕಟ್ಟೆ ಚಲನೆಯಲ್ಲ, ಜಾಗತಿಕ ಇಂಧನ ರಾಜಕೀಯದ ಒಂದು ಭಾಗ. ಯಾವ ದೇಶ ಹೆಚ್ಚು ಪ್ರಮಾಣದಲ್ಲಿ ಗ್ಯಾಸ್ ಖರೀದಿಸುತ್ತದೆ, ಯಾರು ಉತ್ಪಾದನೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುತ್ತಾರೆ, ಯಾವ ಕರೆನ್ಸಿಯಲ್ಲಿ ವ್ಯವಹಾರ ನಡೆಯುತ್ತದೆ, ಇವೆಲ್ಲವೂ ಬೆಲೆ ನಿರ್ಧಾರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಕೆಲ ದೇಶಗಳು ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ಬೆಲೆಗಳನ್ನು ತಮ್ಮ ಅನುಕೂಲಕ್ಕೆ ತರುವ ಪ್ರಯತ್ನ ಮಾಡುತ್ತವೆ. ಇನ್ನು ಕೆಲವು ದೇಶಗಳು ಪರ್ಯಾಯ ಇಂಧನಗಳತ್ತ ತಿರುಗಿ ಅವಲಂಬನೆಯನ್ನ ಕಡಿಮೆ ಮಾಡುತ್ತಾ ಹೆಜ್ಜೆ ಇಡುತ್ತವೆ. ಒಟ್ಟಿನಲ್ಲಿ ಗ್ಯಾಸ್ ಬೆಲೆ ಏರಿಕೆ ಒಂದೇ ಕಾರಣದಿಂದ ಆಗಿರುವುದಿಲ್ಲ. ಜಾಗತಿಕ ಬೇಡಿಕೆ, ಡಾಲರ್ ಬಲ, ಸರಬರಾಜು ಅಡಚಣೆಗಳು ಮತ್ತು ಸರ್ಕಾರದ ನೀತಿಗಳು ಎಲ್ಲ ಸಂಯೋಜಿಸಿ ಈ ಪರಿಸ್ಥಿತಿಯನ್ನ ನಿರ್ಮಿಸಿವೆ. ಈಗ ಪ್ರಶ್ನೆ ಒಂದೇ, ಈ ಒತ್ತಡ ಭಾರತದಲ್ಲಿ ಎಷ್ಟು ದಿನ ಮುಂದುವರಿಯುತ್ತದೆ ಎಂದು ಕಾದು ನೋಡಬೇಕಾಗಿದೆ.